ನಮ್ಗೇನಾದ್ರೂ ಕಷ್ಟ ಬಂದಾಗ ಯಾವ್ದೆಲ್ಲಾ ರೀತಿಯಲ್ಲಿ ಹರಕೆಗಳನ್ನ ಮಾಡ್ಕೊಳ್ತೀವಿ ಅಲ್ವಾ. ಈಗ ಕೆಲವರು ಇತ್ತೀಚೆಗಷ್ಟೇ ಒಬ್ರು ಯಾರೋ ಸಿಕ್ಕಿರೋರು ಹೇಳ್ತಾರೆ, ನನ್ ಮಗಳಿಗೆ ಮದ್ವೆನೇ ಆಗ್ತಾ ಇಲ್ಲ, ನಾನ್ ನಾನ್ ವೆಜ್ ಬಿಟ್ಬಿಟ್ಟಿದೀನಿ ಅದಕ್ಕೆ. ಆ ರೀತಿ ಆತರ ಬಹಳ ವಿಚಿತ್ರವಾದ ವಿಶೇಷವಾದ ಹರಕೆಗಳನ್ನ ಹೊರ್ತಾರೆ ಕೆಲವರು. ಅದ್ರಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಕೆಲವರು ಒಂದು ದಿನ ಅಂತ ನಿಗದಿ ಇಟ್ಕೊಂಡಿರ್ತಾರೆ. ಅಂದ್ರೆ ಗುರುವಾರವೋ ಮಂಗಳವಾರವೋ ಶುಕ್ರವಾರವೋ ಉಪವಾಸ ಇರುವಂತದ್ದು, ಅದು ಆರೋಗ್ಯಕ್ಕೆ ಒಳ್ಳೇದೆ ಅಂತ ಇಟ್ಕೊಳ್ಳಿ. ಇನ್ ಕೆಲವರು ಒಂದ್ ಹೊತ್ತು ಊಟವನ್ನ ನೆಲದ ಮೇಲೆ ತಿನ್ನುವಂತಹ ಹರಕೆ ಹೊತ್ಕೊಳ್ತಾರೆ. ಯಾಕೆ ಅಂತಹ ಹರಕೆಯನ್ನ ಹೊತ್ಕೊಳ್ಳುವಂತ ಪದ್ಧತಿ ಪ್ರಾರಂಭವಾಗಿರಬಹುದು ನಿಮ್ಮ ಪ್ರಕಾರ? ಇದು ಅಪಭ್ರಂಶವಾಗಿ ಬಂದಿರತಕ್ಕಂಥದ್ದು ಕೆಲವಷ್ಟು. ವಾಸ್ತವಾಂಶ ಇಲ್ಲಿ ಎರಡು ವಿಷಯವನ್ನು ನಾವು ಗಮನಿಸಬೇಕು. ಒಂದು ಹರಕೆ, ಇನ್ನೊಂದು ವ್ರತ. ಎರಡಕ್ಕೂ ವ್ಯತ್ಯಾಸ ಇದೆ. ಹರಕೆ ಅಂತಂದರೆ ಯಾವುದೋ ಒಂದು ವಸ್ತುವನ್ನು, ದ್ರವ್ಯವನ್ನು ದೇವರಿಗೆ ತಗೊಂಡೋಗಿ ಅದರ ಪ್ರತ್ಯಾಮ್ನಾಯ ಅಂತ ಹೇಳ್ತಾರೆ. ಪ್ರತ್ಯಾಮ್ನಾಯ ಅಂದ್ರೇನು? ಯಾವುದೋ ಒಂದಕ್ಕೆ ಸಂಬಂಧಪಟ್ಟು ಪ್ರತಿರೂಪವಾಗಿರ್ತಕ್ಕಂಥ ಇನ್ನೊಂದನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ನನಗೇನೋ ಆದ್ರೆ ನಾನು ನಿಮ್ಗೆ ಇದನ್ನ ಕೊಡ್ತೀನಿ, ಎಕ್ಸ್ಚೇಂಜ್ ಆಫರ್ ಅಂತ ಅದಕ್ಕೆ ಕೆಲವರು ಚುಚ್ಚೋದು. ವಾಸ್ತವಾಂಶ ಅದು ಎಕ್ಸ್ಚೇಂಜ್ ಆಫರ್ ಅಲ್ಲ, ಪೆನಾಲ್ಟಿ ಅಂತ ನಾನು ಹಿಂದೆಲ್ಲ ಒಂದ್ಸರಿ ಹೇಳಿದ್ದೆ, ನಿಮಗೆ ನೆನಪಿರ್ಬೋದು. ಭಗವಂತನ ಮುಂದೆ ನಾವು ಮಾಡ್ಕೊಳ್ತಕ್ಕಂತಹ ಯಾವುದೇ ಹರಕೆ, ಯಾವುದೇ ಒಂದು ಸಲ್ಲಿಕೆ ಅಂತಕ್ಕಂಥದ್ದು ಎಕ್ಸ್ಚೇಂಜ್ ಆಫರ್ ಅಲ್ಲ. ಅದು ದಂಡ ಕಟ್ಟಿದಂತೆ ನನಗೆ ಇಂಥದ್ದೊಂದು ಪ್ರಾಪ್ತಿ ಆಗಬೇಕು, ಆದರೆ ಅದು ಪ್ರಾಪ್ತಿ ಆಗ್ತಾ ಇಲ್ಲ. ಆ ಪ್ರಾಪ್ತಿ ಆಗೋದಕ್ಕೆ ಏನೋ ಒಂದು ತಡೆ ಇದೆಯಲ್ಲ, ಆ ತಡೆಗೆ ಕಾರಣವಾದ ಯಾವುದೋ ಒಂದು ಪಾಪದ ಆಚರಣೆ ನಾನು ಮಾಡಿರಬಹುದಲ್ಲ, ಅದರ ನಿವೃತ್ತಿ ಆಗಬೇಕು ಅಂತ ಹೇಳಿ ಕಟ್ಟುವಂತಹ ದಂಡಕ್ಕೆ ಹರಕೆ ಅಂತ ಹೇಳೋದು. ಅದು ಅನೇಕರು ದುಡ್ಡಿನಲ್ಲಿ ಮಾಡ್ತಾರೆ, ತಲೆ ಕೂದಲು ಒಪ್ಸೋರಿದ್ದಾರೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ. ಅದು ಯಾವುದೋ ಸಿನಿಮಾದಲ್ಲಿ ತಲೆ ಕೂದಲು ಮತ್ತೆ ಬೆಳೆಯುತ್ತೆ ಅಂತ ಒಪ್ಪಿಸ್ತೀಯಪ್ಪ, ಬೆಳೆದೇ ಇದ್ರು ಒಪ್ಪಿಸ್ತಿದ್ಯಾ, ಕಣ್ಣು ಒಪ್ಸೋ, ಕಾಲು ಒಪ್ಸೋ, ಕೈ ಒಪ್ಸೋ, ಕಿಡ್ನಿ ಒಪ್ಸೋ ಹೇಳ್ತಾರಲ್ಲ. ಈ ಥರದ ಉದ್ಗಾರಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ತಲೆ ಕೂದಲನ್ನು ಒಪ್ಪಿಸೋದು ಅಂದ್ರೆ ಏನು? ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾವು ಒಬ್ಬ ಮನುಷ್ಯನಿಗೆ ಶೃಂಗಾರಕ್ಕೆ ಬೇಕಾಗ್ತಕ್ಕಂಥದ್ದು ಅತ್ಯಂತ ಪ್ರಧಾನವಾದ್ದು ತಲೆ ಕೂದಲು. ತಲೆ ಕೂದಲನ್ನು ಒಪ್ಪವಾಗಿ ಬೇರೆ ಬೇರೆ ಡಿಸೈನ್ ಮಾಡಿಬಿಟ್ಟು ಮೇಕಪ್ ಮಾಡ್ಕೊಂಡು ಬಂದರೆ ಮಾತ್ರವೇ ಮುಖಕ್ಕೆ ಒಂದು ವಿಶಿಷ್ಟವಾದ ಲಕ್ಷಣವನ್ನು ಕೊಡುತ್ತೆ. ನುಣ್ಣಗೆ ಬೋಳಿಸಿದ್ರೆ ಯಾವ ಲಕ್ಷಣ ಇರುತ್ತೆ? ಅರ್ಥ ಏನು ಅಂತಂದರೆ, ಮೋಹತ್ಯಾಗವನ್ನು ಮಾಡ್ತೇನೆ ಅಂತ, ಶರೀರದ ಮೇಲಿನ ಅಲಂಕಾರದ ಮೋಹವನ್ನು ತ್ಯಾಗ ಮಾಡೋದು ಅನ್ನುವಂಥ ಮೇಲ್ಮಟ್ಟದ ಒಂದು ಅದರ ಕಾರಣ ಇದೆ ತಲೆ ಕೂದಲನ್ನು ಹರಕೆಯಾಗಿ ಒಪ್ಪಿಸೋದ್ರ ಹಿಂದೆ. ಅದಿರಲಿ. ಇನ್ನೊಂದು ವ್ರತ. ಇದು ಹರಕೆದು ವ್ಯವಸ್ಥೆ ಆಯ್ತಲ್ಲ, ಇದು ಇನ್ನೊಂದು ವ್ರತ. ಈ ವ್ರತ ಹೇಗೆ ಅಂತಂದರೆ, ಇಲ್ಲೂ ಕೂಡ ಅದೇನೆ. ಮತ್ತೆ ಪುನಃ ಯಾವುದೋ ಒಂದು ಪ್ರಾಪ್ತಿಗಾಗಿ, ವಿದ್ಯಾ ಆಯು ವೃಷ್ಟಿ ಸಿದ್ಧಾರ್ಥ, ಚಿಕ್ಕ ಚೇಂಜ್ ಅಷ್ಟೇ. ಹೌದು. ಇಲ್ಲಿ ಹೇಗೆ ಅಂತಂದ್ರೆ, ಹರಕೆಯಲ್ಲಿ ಒಂದ್ಸರಿ ಒಪ್ಸಿರ್ ಮುಗಿದೋಯ್ತು. ವ್ರತ ಹಾಗಲ್ಲ. ಕಾರ್ಯಸಿದ್ಧಿ ಆಗುವಲ್ಲಿವರೆಗೆ ನಿರಂತರವಾಗಿ ಆಚರಣೆಯಲ್ಲಿರುತ್ತೆ. ಒಂದು ಮಂಗಳವಾರ ವ್ರತ ನೀವು ಹೇಳಿದ್ರಲ್ಲ, ಸೋಮವಾರ 16 ಸೋಮವಾರ ವ್ರತ 16 ವಾರಗಳ ಕಾಲ ಅದು ನಿರಂತರವಾಗಿರುತ್ತೆ. ಮಂಗಳಗೌರಿ ವ್ರತ ಶ್ರಾವಣ ಮಾಸದ 5 ಮಂಗಳವಾರ ಅಥವಾ 4 ಮಂಗಳವಾರಗಳಲ್ಲಿರುತ್ತೆ. ಹೀಗೆ ವ್ರತ ಅಂತಕ್ಕಂಥದ್ದು ಆವರಣೋತೀತಿ ವ್ರತ. ನಾನು ಆರಿಸಿಕೊಂಡಿದ್ದೇನೆ ಇದನ್ನ, ಈ ಒಂದು ವ್ಯವಸ್ಥೆಯನ್ನ, ಯಾವುದೋ ಒಂದು ಪರ್ಟಿಕ್ಯುಲರ್ ದೇವತೆಯನ್ನ, ಒಂದು ದೇವತಾ ಚೈತನ್ಯ ಸ್ವರೂಪ ಶಕ್ತಿಯನ್ನು ನಾನು ನನ್ನ ಯಾವುದೋ ಒಂದನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ, ಅಥವಾ ನನ್ನಲ್ಲಿರ್ತಕ್ಕಂಥ ಯಾವುದೋ ಒಂದು ಕೆಟ್ಟದ್ದನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಈ ವ್ರತ ಅಂತಂದ್ರೆ ನಾನು ಆಯ್ಕೆ ಮಾಡಿಕೊಂಡಿರೋದು ಅಂತ ಅರ್ಥ. ಅದಕ್ಕೆ ಒಂದು ಅದರದೇ ಆಗಿರ್ತಕ್ಕಂಥ ಕಟ್ಟುಪಾಡು, ಕಟ್ಟುನಿಟ್ಟುಗಳು. ಆಹಾರದಲ್ಲಿರ್ಬೋದು, ನೆಲದ ಮೇಲೆ ಊಟ ಮಾಡ್ತೇನೆ ಅಂತ ಕೆಲವರು ಒಂದೇ ಹೊತ್ತು ಆಹಾರ ತಗೊಳ್ತೇನೆ ಅಂತ ಕೆಲವರು ನಾನು ಹಾಲನ್ನು ಬಿಡ್ತೇನೆ, ಮೊಸರನ್ನು ಬಿಡ್ತೇನೆ, ತರಕಾರಿ ಬಿಡ್ತೇನೆ, ತುಪ್ಪ ಬಿಡ್ತೇನೆ, ಅನ್ನ ಬಿಡ್ತೇನೆ, ಅಕ್ಕಿ ಬಿಡ್ತೇನೆ, ರಾಗಿ ಬಿಡ್ತೇನೆ. ಹೀಗೆ ಬೇರೆ ಬೇರೆ ಇಂಥ ವಸ್ತುಗಳನ್ನು ಇಂತಿಷ್ಟು ಕಾಲದವರೆಗೆ ತಿನ್ನೋದಿಲ್ಲ ನಾನು. ಕಾಶಿಗೆ ಹೋಗಿ ಬಂದವ್ರು ನಾವು ಈ ಒಂದು ಹೌದೌದು, ಇಷ್ಟವಾದ ವಸ್ತು. ಇಲ್ಲೊಂದು ಬಹಳ ಮುಖ್ಯವಾದ ವಿಚಾರ ಇದೆ. ಪ್ರತಿಯೊಬ್ಬ ಕಾಶಿಗೆ ಹೋಗಿ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಯು, ಅಂದ್ರೆ ಕಾಶಿಗೆ ಹೋಗಿ ಬಂದಂಥ ಅಂತೇಳಿ ಇಲ್ಲ, ಅದು ಸಂಕಲ್ಪದಲ್ಲಿ ಇರೋದೇನು ಅಂತ ಹೇಳ್ತೀನಿ. ಕಾಶಿಗೆ ಹೋದ ವ್ಯಕ್ತಿ ತನಗೆ ಅತ್ಯಂತ ಪ್ರಿಯವಾದದ್ದನ್ನು ಬಿಡಬೇಕು ಅಲ್ಲಿ ಅಂತ ಬರುತ್ತೆ. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ನಿಮಗೂ ಗೊತ್ತಿರ್ಬೋದು. ಕಾಶಿಗೆ ಹೋದಂಥ ವ್ಯಕ್ತಿ ತನಗೆ ಅತ್ಯಂತ ಪ್ರಿಯವಾದದ್ದನ್ನು ಬಿಡಬೇಕು ಅಲ್ಲಿ ಅಂತ ಹೇಳುತ್ತೆ. ಎಲ್ಲ ಮನುಷ್ಯರಿಗೂ ಅತ್ಯಂತ ಪ್ರಿಯವಾದದ್ದು ಯಾವುದು? ತಿಂಡಿಗಳಲ್ಲಿ
ತಿಂಡಿಗಳು ಅಂತ ಹೇಳೋದೇ ಇಲ್ಲ ಅಲ್ಲಿ. ಹೌದಾ? ನಿನಗೆ ಅತ್ಯಂತ ಪ್ರಿಯವಾದ ಯಾವುದು ಅದನ್ನು ಬಿಡು ಅಲ್ಲಿ ಹೇಳೋದು. ಸಂಗಾತಿ ಅಲ್ಲ, ಸಂಗಾತಿಗಿಂತಲೂ ಅಲ್ಲ, ಪ್ರಿಯವಾದ ನಮ್ಮ ಪ್ರಾಣ. ಹಾ, ಈಗ ನೀವು ಕರೆಕ್ಟಾಗಿ ಬಂದ್ರಿ. ನಮ್ಮ ಪ್ರಾಣ. ಪ್ರತಿಯೊಬ್ಬ ಜೀವಕ್ಕೂ ಕೂಡ ಅತ್ಯಂತ ಆತ್ಮನಸ್ತು ಕಾಮಾಯ ಸರ್ವೇ ಪ್ರಿಯ ಭವಂತಿ ಹೇಳುತ್ತೆ ಬೃಹದಾರಣ್ಯಕೋಪನಿಷತ್ತು. ನನಗೆ ಎಲ್ಲಕ್ಕಿಂತಲೂ ಹೆಚ್ಚು ಪ್ರಿಯವಾದ ಯಾವುದು ಅಂದ್ರೆ ನನ್ನ ಪ್ರಾಣ. ಇದಕ್ಕಿಂತಲೂ ಪ್ರಿಯವಾದ ಇನ್ನೊಂದು ಯಾವ್ದಾರು ಇದೆಯಾ? ಯಾರಿಗೂ ಇಲ್ಲ. ಸಂಗಾತಿಯೂ ಅಲ್ಲ, ಮಕ್ಕಳು ಅಲ್ಲ, ಎಂಥದ್ದು ಅಲ್ಲ. ಎಲ್ಲರಿಗೂ ಅತ್ಯಂತ ಪ್ರಿಯವಾದ್ದು ಅವರ ಪ್ರಾಣ. ಹಾಗಾಗಿ ವ್ರತ ಅಂತಂದ್ರೂ ಅದೇ ಅರ್ಥವೇ ಬರುತ್ತೆ. ಅತ್ಯಂತ ಪ್ರಿಯವಾಗಿದ್ದನ್ನು ತ್ಯಾಗ ಮಾಡಬೇಕು, ಪ್ರಾಣವನ್ನು ಬಿಡಬೇಕು ಅಂತ ಅದರ ಅರ್ಥ. ಆದರೆ ಇಲ್ಲಿ ಏನು ಅಂದರೆ ವ್ರತದ ವಿಚಾರ ಬಂದಾಗ ಏನಪ್ಪ ಅಂತಂದರೆ ಯಾವುದೋ ಒಂದು ಸಾಧನೆ ಆಗಬೇಕಾಗಿದೆ. ಆ ಸಾಧನೆಗೆ ಅನುಗುಣವಾಗಿರ್ತಕ್ಕಂಥ ಯಾವುದೋ ಒಂದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಹಕಾರ ಕೊಡಲಿಕ್ಕೆ, ಶಕ್ತಿಯನ್ನು ಉತ್ಪತ್ತಿ ಮಾಡಿಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೋ ಒಂದು ಚೈತನ್ಯದ ಉಪಾಸನೆ ಮಾಡುವ ಒಂದು ಕ್ರಮ. ಕನಿಷ್ಠ ಆ ಥರದ ಒಂದು ವ್ರತವನ್ನು ನಾವು ಹಾಕ್ಕೊಂಡ್ವಿ ಅಂದರೆ ಏನು ಮಾಡ್ತೇವೆ ನಾವು? ಇವತ್ತು ಈ ವ್ರತ, ಇದ್ರ ಉದ್ದೇಶ, ಇದ್ರ ಹಿಂದೆ ಮುಂದೆ ನಮ್ಮ ಸಂಕಲ್ಪ, ಅದನ್ನು ಪದೇ 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 ನೆನಪಿಸ್ಕೊಳ್ತೇವೆ. ಮತ್ತು ಆ ಕಾರ್ಯವನ್ನು ಆರಂಭ ಮಾಡಿದಲ್ಲಿನಿಂದ ಅಂತ್ಯ ಮಾಡುವಲ್ಲಿವರೆಗೂ ಕೂಡ ಅದರ ಉದ್ದೇಶ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಕ್ತಿಯ ಉಪಾಸನೆ ಓಡ್ತಾ ಇರುತ್ತೆ. ಸಂಬಂಧಪಟ್ಟಿರೋ ವಿಚಾರದ ಬಗ್ಗೆ ಚಿಂತನೆ ಓಡ್ತಾ ಇರುತ್ತೆ. ಹಾಗಾಗಿ ನಮ್ಮ ಒಳಗೂ ಹೊರಗೂ ಸರ್ವತ್ರ ಅದು ವ್ಯಾಪ್ತವಾಗಿ ನಮ್ಮಿಂದ ಆ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿಸುತ್ತೆ. ಆದ್ದರಿಂದಾಗಿ ಈ ವ್ರತಕ್ಕೆ ಬಹಳ ವಿಶೇಷ ಮಹತ್ವ ಇದೆ. ಹರಕೆ ಬೇರೆ, ಹರಕೆ ಒಂದೇ ಸರಿ ತೀರಿಸಿರ್ಬೋದು. ವ್ರತಗಳು ಅಂದ್ರೆ ನಾನು ನಿಮ್ಗೆ ಹೇಳ್ತಿರೋದು ಗುರುಗಳೇ, ಅದು ನೆಲದ ಮೇಲೆ ಊಟ ಮಾಡೋದ್ರಿಂದ, ಅದು ಅಂದ್ರೆ ಅವ್ರಿಗೆ ಅನ್ಕೊಂಡು ಅವ್ರು ಮಾಡೋಂಥದ್ದು. ಅದರಿಂದ ಯಾರಿಗೆ ಪ್ರೀತ್ಯ ಅಂದ್ರೆ ಯಾವ ದೇವರಿಗೆ ಪ್ರೀತ್ಯ ಅಂತ? ವಿಶೇಷವಾಗಿ ನೆಲದ ಮೇಲೆ ಇಟ್ಟುಕೊಂಡು ಆ ಅನ್ನಹಾರಾದಿಗಳನ್ನ ತಿನ್ನೋದಿದೆಯಲ್ಲ. ಅಲ್ಲ ಗುರುಗಳೇ, ಎಲೆನೇ ಇಲ್ಲ, ಗೊತ್ತು. ನಾನು ನೋಡಿದ್ದೇನೆ, ಉಡುಪಿಯಲ್ಲಿ ಕಣ್ಣಾರೆ ಕಂಡಿದ್ದೇನೆ ನಾನು. ಹೇಗೆ ಅಂತಂದ್ರೆ ಮಾಮೂಲಿ ನೆಲ, ಉಡುಪಿಯಲ್ಲಿ ಮತ್ತು ಹೆಚ್ಚು ನಾವು ರಾಘವೇಂದ್ರ ಶ್ರೀಗಳವರಲ್ಲಿ. ಅಂದ್ರೆ ಅದೊಂದು ವ್ರತ ಕೂಡ. ಕಾರಣ ಏನು ಅಂತಂದ್ರೆ ನನಗೆ ಆ ಮಣ್ಣು ಒಂದೇ, ಅನ್ನವೂ ಒಂದೇ, ಅನ್ನದ ಮೇಲೆ ಇರುವಂತಹ ನನ್ನ ಮೋಹವನ್ನ ತ್ಯಾಗ ಮಾಡ್ತೇನೆ ಅಂತ ಒಂದು. ಜೊತೆಗೆ ಅದು ಊಟ ಮಾಡೋದಕ್ಕೆ ಒಂದು ಕ್ರಮ ಕೂಡ ಇದೆ. ಸುಮ್ಮನೆ ಸಿಕ್ಕಲೆಲ್ಲ ಊಟ ಮಾಡಲ್ಲ. ಅದು ಹಾಗೆ ಊಟ ಮಾಡಬೇಕಿದ್ರೆ ಅದು ಮಣ್ಣಿನ ನೆಲ ಆಗಿರಬೇಕು, ಮಣ್ಣಿನ ನೆಲವೇ ಆಗಿರಬೇಕು. ಮೊದಲು ಊಟ ಮಾಡೋದಕ್ಕಿಂತ ಸುಮಾರು 6 ಗಂಟೆಗಳಿಗಿಂತ ಮೊದಲು ಆ ಜಾಗಕ್ಕೆ ಗೋಮೂತ್ರವನ್ನು ಸಿಂಪಡಿಸಿರ್ಬೇಕು. ಆನಂತರ ಅದರ ಮೇಲೆ ಗೋಮಯದಿಂದ ಅದನ್ನು ಸಾರಿಸಿ ಒರೆಸಿ ಸ್ವಚ್ಛ ಮಾಡಿಟ್ಟು ಆ ಭಾಗದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು. ಸಿಕ್ಕಲ್ಲಿ ಎಲ್ಲ ಅಲ್ಲಿ ರಸ್ತೆ ಕಟ್ಟೆ ಮೇಲೆ ಈ ಬಸ್ ಸ್ಟ್ಯಾಂಡ್ ಒಳಗೆಲ್ಲ ಕೂತ್ಕೊಂಡು ಊಟ ಮಾಡ್ತೇನೆ ಅಂದರೆ ಅದು ಬರೋದಿಲ್ಲ. ಅದಕ್ಕೆ ಪ್ರಾತಿನಿಧ್ಯವಾಗಿರ್ತಕ್ಕಂಥ ಸ್ಥಾನ, ಅಲ್ಲಿಯ ಶುದ್ಧಿ ಎಲ್ಲವೂ ಕೂಡ ಇರುತ್ತೆ. ಮತ್ತು ಮುಖ್ಯವಾದ ಅರ್ಥ ಏನಪ್ಪ ಅದಕ್ಕೆ ಅಂತಂದರೆ ಭೌಗೋಳಿಕವಾಗಿರ್ತಕ್ಕಂಥ ಒಂದು ದೇವತಾ ಚೈತನ್ಯದ ಸಂಚಾರ ಇರುತ್ತೆ. ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳ ಜೊತೆಯಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಚೈತನ್ಯದ ಒಂದು ಶಕ್ತಿ ಏನಿದೆಯಲ್ಲ, ಅದು ಆಹಾರದ ಮೂಲಕವಾಗಿ ನಮ್ಮ ಶರೀರದ ಒಳಗಡೆ ಪ್ರವೇಶ ಮಾಡಬೇಕು ಅಂತಕ್ಕಂಥದ್ದು ಅದ್ರ ಉದ್ದೇಶ ಆಗಿರುತ್ತೆ. ಆ ಕಾರಣದಿಂದ ಭೌಗೋಳಿಕವಾಗಿ ಅಲ್ಲಿ ಸಂಚಾರವಾಗ್ತಕ್ಕಂಥ ದೈವಿಕ ಚೈತನ್ಯ ನನ್ನ ಆಹಾರದೊಳಗೆ ಬರಲಿ. ಅದು ಮತ್ತೆ ಬೇರೆ ಪಾತ್ರೆಯೋ ಬಾಳೆ ಎಲೆಯೋ ಇತ್ಯಾದಿಗಳಿದ್ರೆ ಅದು ಕಂಡಕ್ಟರ್ ಅಲ್ಲ, ಇನ್ಸುಲೇಟರ್ ಆಗಿ ವರ್ಕ್ ಆಗುತ್ತೆ. ಬಾಳೆ ಎಲೆ ಆದರೂ ಅಷ್ಟೇ ಅಥವಾ ತಟ್ಟೆ ಆದರೂ ಅಷ್ಟೇ. ಆ ದೈವಿಕ ಶಕ್ತಿಯ ಚೈತನ್ಯವನ್ನು ಅನ್ನಹಾರದ ಒಳಗಡೆ ಅದು ಬಿಟ್ಕೊಳ್ಳೋದಿಲ್ಲ. ನೇರವಾಗಿ ಆ ಅನ್ನಹಾರಾದಿಗಳನ್ನು ನೆಲದ ಮೇಲೆ ಹಾಕಿದಾಗ ಆ ಒಂದು ಶಕ್ತಿ ಅಂತಕ್ಕಂಥದ್ದು ಅನ್ನಹಾರದ ಜೊತೆಗೆ ಸೇರಿ ನನ್ನ ಒಳಗಡೆ ಬರ್ತದೆ ಅಂತಕ್ಕಂಥದ್ದು ಇದರೊಳಗಿರ್ತಕ್ಕಂಥ ವಿಜ್ಞಾನವೋ ಅಥವಾ ಆಧ್ಯಾತ್ಮವೋ ಇದು. ಹಾಗಾಗಿ ಆ ರೀತಿಯಾಗಿ ಆಚರಣೆ ಮಾಡ್ತಾರೆ. ಒಂದು ಹಂತದವರೆಗೆ ಭಾವನಾತ್ಮಕವಾಗಿ ಭಕ್ತಿಯಿಂದ ಅಷ್ಟು ಆಳದಲ್ಲಿ ಇದ್ದರೆ ತಪ್ಪಿಲ್ಲ. ಪರೀಕ್ಷೆ ಮಾಡೋದಕ್ಕೆ ದಯಮಾಡಿ ಹೋಗಬೇಡಿ.